एपीएमसी मधील संडे मार्केट तात्काळ बंद करून येथील दलालांकडून सुरू असलेली कमिशनची लूट थांबवावी या मागणीसाठी मंगळवारी भारतीय कृषिक समाजाच्या वतीने आंदोलन करून जिल्हाधिकाऱ्यांना निवेदन सादर करण्यात आले। खासगी जय किसान असोसिएशनकडून सुरू असलेला अनधिकृत संडे मार्केट त्वरित बंद करावा आणि नेहमीप्रमाणे अधिकृत बाजारातील दुकानांमधूनच व्यवहार सुरू ठेवावा। व्यवहार पूर्णपणे पारदर्शक पद्धतीने व्हावेत। कृषी उत्पन्न बाजार समितीच्या आवारात उपविधींनुसार अधिसूचित कृषी उत्पन्नाची विक्री करणाऱ्या कमिशन एजंटांनी शेतकऱ्यांकडून कोणत्याही प्रकारचे कमिशन घेऊ नये असा आदेश काढावा अशी मागणी निवेदनात करण्यात आली आहे। ಬೆಳಗಾವಿಯ ಎಪಿಎಂಸಿ ಮಾರುಕಟ್ಟೆಯ ಪುನರ್ಸ್ಥಾಪನೆಯಾಗಿ ಇವತ್ತು 3 ತಿಂಗಳಾಯಿತು। ಸೆಪ್ಟೆಂಬರ್ 15ನೇ ತಾರೀಕಿನ ದಿವಸ ಖಾಸಗಿ ಜೈ ಕಿಸಾನ್ ಮಾರ್ಕೆಟ್ ರದ್ದು ಮಾಡುವ ಮುಖಾಂತರ ಸರ್ಕಾರ ಒಂದು ಐತಿಹಾಸಿಕ ನಿರ್ಣಯ ತಗೊಂಡು ಎಪಿಎಂಸಿನ ಪುನರ್ಸ್ಥಾಪನೆ ಮಾಡಿದೆ। ಈಗ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯವರು ಆ ಎಪಿಎಂಸಿಯಲ್ಲಿ ಸಂಡೇ ಮಾರ್ಕೆಟ್ ಅಂತ ಮಾಡೋದ್ರ ಮುಖಾಂತರ ರೈತರಿಗೆ ಗೊಂದಲ ಮಾಡಿ ಧಾರಣೆಯಲ್ಲಿ ವ್ಯತ್ಯಾಸ ಮಾಡೋದ್ರ ಮುಖಾಂತರ ರೈತರಿಗೆ ಹಿನ್ನಡೆ ಭಾಳ ಆಗ್ತಾ ಇದೆ। ಅದೊಂದು ತಕ್ಷಣ ಈಗ ನಾಳೆ 29ಕ್ಕೆ ಜಿಲ್ಲಾಧಿಕಾರಿ ಕೊಟ್ಟಂತ ಅವಧಿ ಮುಗಿತದೆ। ಅದಕ್ಕಾಗಿ ರೆಗ್ಯುಲರ್ ಮಾರ್ಕೆಟ್ ಅಲ್ಲಿ ಸ್ಥಳಾಂತರ ಮಾಡಬೇಕಾದ ಜಿಲ್ಲಾಧಿಕಾರಿ ಒತ್ತಾಯ ಮಾಡಿದ್ವಿ। ಎರಡನೇದಾಗಿ ಬೆಳಗಾವಿಯಲ್ಲಿ ಖಾಸಗಿ ಮಾರುಕಟ್ಟೆಯಲ್ಲಿ ಮಾಡ್ತಕ್ಕಂಥ ಹಣ್ಣು ಹೂವು ಬಾಳೆಹಣ್ಣು ಹುಣಸೆ ಹಣ್ಣ ಮಾರ್ಕೆಟ್ಗಳನ್ನ ಕೂಡ ಎಪಿಎಂಸಿ ಸ್ಥಳಾಂತರ ಮಾಡ್ಬೇಕಂತ ಹೇಳಿದ್ವಿ। ಆಮೇಲೆ ಇಲ್ಲಿ ನಮ್ಮ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕಮಿಷನ್ ರೈತರಿಂದ ಕಮಿಷನ್ ಪಡಿತಕ್ಕಂಥ ಹಾವಳಿಯನ್ನ ತಡೆಹಿಡಬೇಕು। ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆಯ ನಿಯಂತ್ರಣ ಅಭಿವೃದ್ಧಿ ವ್ಯವಹಾರಗಳ 1966 69 ಸಂಬಂಧವಾಗಿ ನಿಯಮಾವಳಿ ಪ್ರಕಾರ ಕಾನೂನು ಕ್ರಮ ಕೈಗೊಂಡು ರೈತರಿಗೆ ಯಾವುದೇ ರೀತಿ ಆರ್ಥಿಕವಾಗಿ ಸಂಕಷ್ಟ ಆಗದಂತೆ ಆ ವ್ಯವಹಾರದಲ್ಲಿ ಪಾರದರ್ಶಕ ಆಗಬೇಕು। ತೂಕದಲ್ಲಿ ದರದಲ್ಲಿ ಮೋಸ ಆಗಬಾರ್ದು ಮತ್ತು ಆ ಮಾರುಕಟ್ಟೆಗೆ ತರಕಾರಿ ಉತ್ಪನ್ನ ಬಂದ ತಕ್ಷಣ ಅದನ್ನ ತೂಕ ಮಾಡಿಕೊಂಡು ತಮ್ಮ ಸುಪರ್ದಿ ಪಡ್ಕೊಂಡು ರೈತರಿಗೆ ಉತ್ತಮ ವ್ಯವಹಾರ ಕೊಡ್ಬೇಕಂತೇಳಿ जिल्हाधिकारी ನಾವು ಭಾರತೀಯ ಕೃಷಿ ಸಮಾಜ ಸಂಘಟನೆ ಮುಖಾಂತರ ನಾವು ಮನವಿ ಕೊಟ್ಟಿದ್ದೀವಿ। यावेळी सिद्धगोडा मोदगी यांच्यासह अन्य कार्यकर्ते उपस्थित होते। कृष्णा कांबळे, KMM मराठी, बेळगाव।